ವಕ್ರತುಂಡ ಮಾಕಾಯ ಸೂರ್ಯಕೋಟಿ ಸಮಪ್ರಭಾ. ಹೌದು. ನಿರ್ವಿಘ್ನಮ್ಮ ಕುರುಮೇ ದೇವ ಸರ್ವ ಕಾರ್ಯದಿಸು ಸರ್ವದಾ ಸುಸರ್ವದ ಎನ್ನುತ್ತಾ ಹೌದೌದ್ರಿಪ್ಪ. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಅವ್ರು ಯಾರಿ ಸರ? ಪಾರ್ವತಿಯ ಪತಿ ಪರಮೇಶ್ವರನ ಪಾದಾರವಿಂದಗಳಲ್ಲಿ ಭಕ್ತಿಯ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡು ಆ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಅವ್ರು ಯಾರಿಪ್ಪ? ಸದಾಜಾತ ಮುಖದಿಂದ ಜನಿಸಿ ಬಂದು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಬೆಳಗಿನ ಜಾವ ಉದ್ಭವಿಸಿ ಬಂದು ಈ ಜಗತ್ತವನ್ನು ಸಂಚಾರ ಮಾಡಿ ಹೌದ್ರಿಪ್ಪ. ಈ ಜಗಕ್ಕೆ ಜಗದ್ಗುರು ಅನಿಸಿಕೊಂಡಿರ್ತಕ್ಕಂಥ ಅವ್ರು ಯಾರಿ ಸರ? ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಈ ಒಡ್ಡೋಲಗ ಶಿವಸ್ಥಾನದೊಳಗೆ ಆಹ್ವಾನಿಸಿಕೊಂಡು ಹೌದು ಆ ಜಗದ್ಗುರು ರೇವಣ ಸಿದ್ದೇಶ್ವರನ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರತಕ್ಕಂಥ ಅವ್ರು ಯಾರಿಪ್ಪ? ಬಾಳ ಬರಮೈ ದೇವರ ಕಂದ ಸೂರಮ್ಮ ದೇವಿಯ ಸುತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯನಾಗಿರತಕ್ಕಂಥ ಹೌದು ಅಲ್ಲದವುಗಡ ದೇವರು, ಸೋಮಘಾತಕ ದೇವರು, ಜೀವಕ ಮುನಿ ದೇವರು, ಗಾಂಜಕೋರ ದೇವರು, ವಿದ್ಯಾಕೋರ ದೇವರು, ಬುದ್ಧಿಕೋರ ದೇವರು, ಹೌದೌದ್ರಿಪ್ಪ. ಹೊನ್ನ ಹೊಂಕಳ ಬಂಗಾರದ ಕಿರಿಜಡಿಯನ್ನು ಹೊಂದಿರತಕ್ಕಂತ ಅವ್ರು ಯಾರಿಪ್ಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರತಕ್ಕಂತ ಶಿರಾಡೋಣ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಅವ್ರು ಯಾರಿಪ್ಪ? ಶಿವಸಿದ್ಧ ಬೀರದೇವರ ಕರ್ತೃಗದ್ದೆ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಬೀರದೇವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಅವ್ರು ಯಾರಿ ಸರ? ಬಾರಾಮತಿ ಗೌಡ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಒಡಲೊಳಗ ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ಬೀಜಾಲ ಗುಂತಿಯ ಬಂಟ ಕರಿನಾಮ ಗುಂತಿ ಕರ್ತೃ ಆಗಿರತಕ್ಕಂತ ಯಾರಿಪ್ಪ? ಮಾನವರಲ್ಲಿ ಮನೆಗೇನಿ, ದೇವತರಲ್ಲಿ ದೇವಗೇನಿ, ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಹೌದ್ರಿಪ್ಪ. ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಜಂತಿ ಅನಿಸಿ ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯರನ್ನು ದರಿಗಿಳಿಸಿ ಹೌದು ಭಗವಂತನಿಂದ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಅವ್ರು ಯಾರಿ ಸರ? ಮಹಿಮಾಪುರುಷ ಮುತ್ಯಾಮಾಲಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಹೌದ್ರಿಪ್ಪ. ಮಾಲಿಂಗರಾಯನಿಗೆ 4 ಮಂದಿ ಮಕ್ಕಳಿದ್ರೂ ಕೂಡ ಅಲ್ಲೇನಾಗ್ಯದ್ರಿಪ್ಪ? ಮಾಲಿಂಗರಾಯನ ಸಾಕ್ಯದ ಮಗನಾಗಿರ್ತಕ್ಕಂತ ಯಾರಿ ಸರ? ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ಗ್ರಾಮದ ತಂದಿ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಒಡಲೊಳಗೆ ಹುಟ್ಟಿ ಬಂದು ಗಣಾರ ಸಿಂಧಿಯೊಳಗೋಗಿ ಸಿದ್ದಟಿಗೆಯನ್ನು ಮಾಡಿ ಅಂಗೈಯೊಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಹೌದು ಕೊಣ್ಣೂರು ಕರಿದೇವರು ಗುಣಪಡಿಸಿರತಕ್ಕಂತ ಯಾರಿಪ್ಪ? ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದ ಕಣಗಿಲ ಮಠದ ಕರ್ತ ಬಿಜ್ಜರ್ಗಿ ಬುಳ್ಳಪ್ಪನನ್ನ ಸಂದಿಗೊಮ್ಮೆ ಕರೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರತಕ್ಕಂತ ಯಾರಿಪ್ಪ? ವಾಯುದೇವನ ಸುತ್ತ ಅಂಜನಾದೇವಿಯ ಪುತ್ರ ಹೌದು ಹನುಮಾನ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಇವತ್ತಿನ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಹೌದು ಜಿಗಜವಣಿ ಗ್ರಾಮದ ಶ್ರೀ ಕಂಠಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ಎಲ್ಲಾ ಕಲಾವಿದರಿಗೂ ಕೂಡ ಏನ್ ಮಾಡ್ಬೇಕತ್ತೀರಿಪ್ಪ? ಸಂಭಾಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಅತನಿ ಪಿಂಟು ಮಾಸ್ತರ್ಗೂ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸಿಂದಕೇಡ ಗ್ರಾಮದ ಪುಣ್ಯ ಪಾವನ ಕ್ಷೇತ್ರದಲ್ಲಿ ಕೂಡಿರತಕ್ಕಂತ ಯಾರಿಪ್ಪ? ಗುರು ಹಿರಿಯರಿಗೆ, ಜಟಾಮಠದವರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿಯರಿಗೆ ಹೌದು ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಈ ಹಾಲುಮತದ ಒಡ್ಡೋಲಗ ಶಿವಸ್ಥಾನದ ಪದ್ಯವನ್ನು ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಹೌದು ಬಾಬಾನಗರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ? ಬಾಬಾನಗರ ಗ್ರಾಮದ ಬಾವುಲ ಭಕ್ತರ ಮನೆಯೊಳಗೆ ನೀರಿನಲ್ಲಿ ಜ್ಯೋತಿಯನ್ನು ಉರಿಸಿ ಹೌದು ಇಂಥ ಕಲಿಯುಗದೊಳಗ ಪವಾಡವನ್ನ ಮಾಡಿರತಕ್ಕಂತ ಪವಾಡ ಪುರುಷನಾಗಿರತಕ್ಕಂತ ಅವ್ರು ಯಾರಿ ಸರ್? ಬಾಬಾನಗರ ನಗರ ಸಿದ್ಧನ ಪವಿತ್ರ ಪಾದಗಳನ್ನು
ಇವತ್ತು ಹೊತ್ತು ಮುಣುಗೋರಿಗೆ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ಅದಕ್ಕಿರ್ಲಿ ಪಿರೋಣ ಏನಾಗ್ಯದ್ರಿ ಸರ ಹೇಳ್ತಾರೆ ಜ್ಞಾನಿಗಳೊಂದು ಕಡೆ ಮಾತ ಏನ್ ಹೇಳ್ಯಾರಿಪ್ಪ ನಂಬಲೆ ಮನವೇ ಹಂಬಲಸಿ ಕೆಡಬೇಡ. ಹೌದೌದು ನಂಬಲೆ ಮನವೇ ಹಂಬಲಸಿ ಕೆಡಬೇಡ. ಆಹಾ. ಸಂಬಾನ್ ಒಲಿಮೆಗೆ ನಂಬಿಗೆನೆ ಕಾರಣ. ಹೌದ್ ದೇವರನ್ನು ನಂಬಿ ಜಗತ್ತಿನೊಳಗೆ ಯಾರೂ ಕೆಟ್ಟಿಲ್ಲ, ದೇವರನ್ನು ಕೆಣಕಿ ಈ ಜಗತ್ತಿನೊಳಗೆ ಯಾರೂ ಉಳಿದಿಲ್ಲ ಅಂತ ಹೇಳಿದ್ರು ಜ್ಞಾನಿಗಳು. ಯಾರು ಹೇಳ್ಯಾರಿ ಇದನ್ನ ಮಾತ ಮಹಾತ್ಮರು ಹೇಳ್ಯಾರ ಮಾತ. ಹೌದೌದೌದ್ ಯಾಕೆ ಮಾತಿಲ್ಲಿ ಹೇಳೋದೈತಿ ಅಂತ ಕೇಳಿದ್ರ ಯಾಕೆ ಈ ಮಾತು ಹೇಳೋದದ್ರಿಪ್ಪ ಜಗತ್ತಿನೊಳಗೆ ದೇವರನ್ನು ನಂಬಿ ಯಾರು ಕೆಲಸ ಮಾಡ್ಯಾರ ನೋಡು ಹೌದು ಅವರಿಗೆ ಭಗವಂತ ಯಾವಾಗೂ ಕೈ ಬಿಟ್ಟಿಲ್ಲ, ಕೈ ಹಿಡ್ದಾನಂತ ಹೇಳ್ತಾರ. ಹೌದ್ ಹೌದ್ ಅದೇ ದೇವರನ್ನು ಕೆಣಕಿ ಯಾರು ಈ ಜಗತ್ತಿನೊಳಗೆ ನಡೆದಾರ ನೋಡು ಹೌದು ಅವ್ರು ಈ ಜಗತ್ತಿನೊಳಗೆ ಉಳಿದಿಲ್ಲ ಅನ್ನತಕ್ಕಂತ ಮಾತು ಜ್ಞಾನಿಗಳು ಹೇಳ್ಯಾರ. ಹೇಳ್ಯಾರಿಪ್ಪ ಅದಕ್ಕಿಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು ಸಿಂದಕೇಡ ಗ್ರಾಮದೊಳಗೆ ಹನುಮಾನ್ ದೇವರ ಜಾತ್ರೆಯನ್ನು ಮಾಡಿ ಜಾತ್ರೆಯ ಜಾಗರಣೆಗೋಸ್ಕರವಾಗಿ ಏನ್ ಮಾಡ್ಯಾರಿ ಕಮಿಟಿ ಅವರು ಇಲ್ಲಿ 2 ಸತ್ಯ ಸಂಘಗಳನ್ನು ಬರಮಾಡಿಕೊಂಡಾರ. ಯಾವ್ಯಾವ್ರಿಪ್ಪ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಜಿಗಜವಣಿ ಗ್ರಾಮದ ಕಂಠಿ ಸಿದ್ದೇಶ್ವರ ಕಲಾ ಸಂಘ ಒಂದು, ಹೌದೌದ್ರಿಪ್ಪ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಾಬಾನಗರ ಗ್ರಾಮದ ಶ್ರೀ ನಗರ ಸಿದ್ದೇಶ್ವರ ಕಲಾ ಸಂಘ, ಹಿಂಗೆ 2 ಸಂಘಗಳನ್ನು ಕೂಡ್ಸ್ಯಾರಿಪ್ಪ. ಇವತ್ತು 2 ಸಂಘದ ಕರೆ ಜಾತ್ರೆ ನಡೆದ 5 ದಿವಸ ಆಯ್ತಿದು. ಇವತ್ತಿನ ಅಟ್ಟೆ ಹೇಳಿದ್ರಿ ನಾವು ಇಟ್ಟೆ ಯಾಕೆ ಮಾತು ಹೇಳೋದೈತಿ ಅಂತ ಕೇಳಿದ್ರ ಯಾಕ್ರಿಪ್ಪ ಈ ಭಗವಂತನ ಸೇವೆಯನ್ನ ಭಗವಂತನ ಜಾತ್ರೆಯನ್ನ ಯಾಕೆ ಮಾಡ್ಬೇಕ್ರಿ ಯಾಕೆ ಹಂಬಲಿಸಿ ಯಾರು ಮಾಡ್ತಾರ ನೋಡು ಅವರಿಗೆ ಭಗವಂತ ಏನು ಕಡಿಮೆ ಮಾಡಂಗಿಲ್ಲತ್ತ. ಅದು ಹೆಂಗ್ರಿಪ್ಪ ಅದು ಹೆಂಗ ಕೇಳು ಈ ಸಿಂದಕೇಳ ಗ್ರಾಮದೊಳಗೆ ಹನುಮಾನ್ ದೇವರ ಜಾತ್ರೆಯನ್ನು 5 ದಿವಸಗಳ ಪರ್ಯಂತರವಾಗಿ ಇದು ಪ್ರತಿ ವರ್ಷ ಮಾಡ್ಕೊತ ಬಂದಾರ. ಹೌದ್ ಕರೆ ಭಗವಂತನ ನಂಬಿ ಕೆಲಸ ಮಾಡ್ಲಿಕ್ಕತ್ತಾರ ಸಿಂದಕೇಳ ಗ್ರಾಮದವ್ರ. ಕರೆ ಆ ಭಗವಂತ ಅವ್ರ ಕೈ ಎಂದೂ ಬಿಟ್ಟಿಲ್ಲ ಸಭಾದೊಳಗೆ ಕೈ ಎತ್ತೇಳುವಂತ ಆತ್ಮೀಯ ಬಂಧುಗಳೇ. ಹೌದಿಲ್ಲ? ಇರ್ಲನ ಬಹಳಷ್ಟು ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದೇನೆ ಏನೋ ಮಾಡ್ತಿರ್ತಕ್ಕಂತ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವಾದೊಳಗ ಹೌದು ಅನೇಕ ತರದಿಂದ ತಪ್ಪದೋಷಗಳಾಗ್ತಾವ. ಯಾಕ್ರಿ ಆಗೇತಾವ ಅಂತ ಹೇಳ್ರಿ. ಯಾಕಾಗ್ತಾವ ಅಂತ ಕೇಳಿದ್ರೆ ಎಡಬಿಡದೆ ಕಾರ್ಯಕ್ರಮಗಳಿರೋದ್ರಿಂದ ಹೌದು ಆಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯದಲ್ಲಿ ಬರ್ದಿರ್ತಕ್ಕಂತ ಸಾಹಿತ್ಯದೊಳಗೆ ತಪ್ಪು ದೋಷಗಳಾದ್ರೂ ಕೂಡ ಜಿಗಜೇಣವರಲ್ಲ, ಇವರು ಬಾಬಾನಗರದವರಲ್ಲ, ಕಾಸು ನಮ್ಮ ಸಿಂದಕೇಡ ಗ್ರಾಮದ ಮನೆ ಮಕ್ಕಳದಾರ ಅಂತ ತಿಳ್ಕೊಂಡು ನಮ್ಮಲ್ಲಿ ಮತ್ತು ಸರಜೋಡಿ ಕಲಾವಿದರಲ್ಲಿ ಆಗಿರತಕ್ಕಂತ ತಪ್ಪನ್ನು ತೆಗೆದಿಟ್ಟು ಹೌದು ಒಪ್ಪನತಕ್ಕಂಥದ್ದನ್ನು ಸ್ವೀಕಾರ ಮಾಡ್ತೀರಿ ಅಂತೇಳಿ ಮತ್ತೊಮ್ಮೆ ದೈವಕ್ಕೆ ವಂದಿಸಿ ಇನ್ನು ಬಹಳ ಮಾತಾಡ್ಲಾರ್ದೇನೆ ಏನ್ ಮಾಡ್ಬೇಕತ್ತೀರಿ ಈ ಸಿಂದಕೇಡ ಗ್ರಾಮದ ಹನುಮಾನ ದೇವರ ಟ್ರಸ್ಟ್ ಕಮಿಟಿಯ ಹಿರಿಯರಾಗಿರತಕ್ಕಂಥವರು ಅವರು ಏನ್ ಮಾಡ್ಯಾರ್ರಿ ಸರ ಒಂದು ವಿಷಯವನ್ನು ಇಲ್ಲಿ ಇಟ್ಟು ಹೇಳಿದ್ರ ಅವರೊಂದು ಮಾತ ಏನ್ರಿಪ್ಪ ವಿಷಯ ನೀವಿಟ್ಟಿರತಕ್ಕಂತ ವಿಷಯ ನಮ್ಮಲ್ಲಿ ನಡೆಯುವುದಿಲ್ಲ. ನಾವು 2 ಕಲಾವಿದರಿಗೆ ಒಂದು ವಿಷಯ ಹೇಳೋರಿದೀವಿ. ಹೌದು ಆ ವಿಷಯವನ್ನು ನೀವೊಂದು ಹಿಡ್ಕೊಂಡು ಮಾತಾಡ್ಕೋತ ಹೋಗಬೇಕು ಅನ್ನತಕ್ಕಂತ ಮಾತನ್ನ ಹೇಳ್ಯಾರ್ರಿ. ಬಹಳಷ್ಟು ಒಳ್ಳೆ ಮಾತವನ್ನ ಹೇಳಿ ಒಂದು ವಿಷಯ ಇಟ್ರು ಪಿರೋಣ್ಣ ಅವರು. ಏನಿಟ್ಟಾರಿಪ್ಪ ವಿಷಯ ಏನಿಟ್ರು ಅಂತ ಕೇಳಿದ್ರೆ ಒಂದು ಮಾತು ಶ್ರೇಷ್ಠ ಅಥವಾ ಮೌನ ಶ್ರೇಷ್ಠ ಅನ್ನತಕ್ಕಂತ ಮಾತಿಟ್ಟಾಗ ಅವ್ರು ಒಂದ್ ಹಿಡ್ಕೊಂಡು ಬಿಟ್ಟಾರ. ನಮ್ಮ ಸರಜೋಡಿ ಕಲಾವಿದರು ಜಿಗಜಿಣಿಯ ಕಲಾವಿದರು ಒಂದು ವಿಷಯ ಹಿಡ್ಕೊಂಡು ಮಾತಾಡಿರ್ತಾವೆಲ್ಲಾರು ಲಕ್ಷ ಇಟ್ಟು ಕೇಳಿರಿ. ಹೌದು ವಿಷಯ ಏನ್ ಹಿಡಿದ್ರು ಅಂತ ಕೇಳಿದ್ರ ಏನ್ ಹಿಡ್ದಾರಿಪ್ಪ ಇವತ್ತು ಹೊತ್ತು ಮುಳುಗುತ್ತಾನ ನಮ್ಮ ಪಾಲಿಗೆ ಮಾತನತಕ್ಕಂಥದ್ದು ಇರ್ಲಿ ಅಂತೇಳಿ ಹಿಡಿದು ಹೌದು ಒಂದು ಉದಾಹರಣೆ ಕೊಟ್ಟಿರ್ತಾವೆಲ್ಲಾರು ಕೇಳಿರಿ. ಏನ್ ಕೊಟ್ಟಾರಿ 12ನೇ ಶತಮಾನದೊಳಗೆ ಜಗಜ್ಯೋತಿ ಬಸವಣ್ಣ ತಮ್ಮ ವಚನ ರೂಪದೊಳಗೊಂದು ಮಾತನ್ನು ಹೇಳಿದ್ದ. ಆ ಮಾತನ್ನು ಹೇಳಿದ್ರು ಅವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಹೆಂಗು ಮೆಚ್ಚುವನು ನಮ್ಮ ಕೂಡಲ ಸಂಗಮ ದೇವ ಅನ್ನತಕ್ಕಂತ ಮಾತನ್ನು ಹೇಳ್ಯಾರ. ತಾವೆಲ್ಲರೂ ಕೇಳ್ಯಾರಲ್ರಿಪ್ಪ. ಇಲ್ಲೊಂದು ಮಾತು ಹೇಳೋದದ. ಏನ್ ಹೇಳೋದ್ರಿ ವಿಷಯ ಬರೇ ಪೀಠಿಕೆ ಇಟ್ಟು ಮಾತಾಡೋದಿಲ್ಲ. ವಿಷಯ ಯಾವ್ದು ಹಿಡಿತೀರಿ ನೋಡು ವಿಷಯದ ಮೇಲೆ ಫೋಕಸ್ ಕೊಡಬೇಕು. ಆ ವಿಷಯಕ್ಕನುಸಾರವಾಗಿ ಒಂದು ದೃಷ್ಟಾಂತ ಕೊಡಬೇಕು. ಡೈರೆಕ್ಟ್ ಫೋಕಸ್ ಅದ್ರ ಮೇಲೆ ಬೀಳಬೇಕು. ವಿಷಯ ಹಿಡಿದ್ರಿ ಮಾತು ಶ್ರೇಷ್ಠ ಈ ಜಗತ್ತಿನೊಳಗತಕ್ಕಂತ ಮಾತನ್ನು ಹಿಡಿದಾರ, ವಿಷಯ ಮಾತಾಡ್ಯಾರ ಅವರು. ಇವತ್ತು ನಮ್ಮ ಪಾಲಿಗೆ ಮೌನ ಅನ್ನತಕ್ಕಂಥದ್ದು ಉಳ್ದದಲ್ರಿಪ್ಪ. ವಿಷಯ ಕೇಳ್ರಿ ಹೆಂಗಾಗಿತಿ.
ಮೌನನೇ ಶ್ರೇಷ್ಠತೆ ಅಂತೇಳಿ ಇವತ್ತು ಹೊತ್ತು ಮುಳುಗುತ್ತಾನ ನಮ್ಮ ವಾದದ. ವಾದ ಐತೆ ಅದಕ್ಕೆ ಹೇಳ್ತಾರ ಜ್ಞಾನಿಗಳೊಂದು ಕಡೆ ಮಾತ, ಏನ್ ಹೇಳ್ಯಾರಿಪ್ಪ? ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ಯಾರ. ಹೌದ್, ಏನ್ ಹೇಳ್ತಾರ? ಮಾತು ಬೆಳ್ಳಿ ಮೌನ ಬಂಗಾರ. ಮಾತು ಬೆಳ್ಳಿ ಮೌನ ಬಂಗಾರ. ಹೌದು, ಅದಕ್ಕೆ ಕಡ್ಕೋಳ ಮಡಿವಾಳಪ್ಪ ಒಂದು ಕಡೆ ಮಾತು ಹೇಳ್ದ, ಏನ್ರಿಪ್ಪ? ಮೂಕಾಗಿರಬೇಕು ಜಗದೊಳಗ ಜೋಕ್ಯಾಗಿರ್ಬೇಕು. ಹೌದ್, ಏನಿರ್ಬೇಕು? ಮೂಕಾಗಿರ್ಬೇಕು, ಜಗದೊಳು ಜಾಕಿಯಾಗಿರ್ಬೇಕು. ಒಂದು ಮಾತು ಹೇಳ್ತಾರ ಹಿರಿಯರು ಒಂದು ಕಡೆ, ಏನ್ ಹೇಳ್ಯಾರಿಪ್ಪ? ಮಾತು ಮನಿ ಕೆಡಿಸ್ತದ, ತೂತು ಗಡಿಗೆ ಒಲಿ ಕೆಡಿಸ್ತದತ್ತ. ಹೌದ್, ಏನ್ ಹೇಳ್ತಾರ? ಮಾತು ಮನಿ ಕೆಡಿಸ್ತದ, ತೂತು ಗಡಿಗೆ ಒಲಿ ಕೆಡಿಸ್ತದ ಅಂತ ಹೇಳಿದ್ರು ಅವರು. ನಾವ್ ಹೇಳಿಲ್ಲ, ಇದನ್ ಹಿರಿಯರು ಹೇಳ್ಯಾರ. ಮತ್ತ ಹೌದಿಲ್ಲ? ಮೌನ ಹೆಂಗ ಶ್ರೇಷ್ಠದ ಒಂದು ಮಾತು ಹೇಳೋದು ಪೀರವಣ್ಣ. ಹೆಂಗ್ರಿಪ್ಪ? ಇದೇ ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಮುಗುಳುಕೋಡದೊಳಗೆ ಹುಟ್ಟಿ ಬಂದ ಪುಣ್ಯಾತ್ಮ ಮೌನ ಯೋಗಿ ಅಂತ ಕರೆದ್ರೆ ಅವನಿಗೆ ಜಗತ್ತಿನೊಳಗ ಲಡ್ಡು ಮುತ್ಯಾಗ. ಹೌದ್, ತಂದೆ ಬಸಪ್ಪ, ತಾಯಿ ಎಲ್ಲೂಬಾಯಿ ಹೊಟ್ಟಿಲೆ ಹುಟ್ಟಿ ಬಂದ. ಹುಟ್ಟಿದ 8 ವರ್ಷಕ್ಕೆ ದನ ಕಾಯ್ಲಿ ಹಚ್ಚಿದವರ ತಂದೆ ಬಸಪ್ಪ. ಹೌದ್, ಇವ ಮೌನ ಯೋಗಿ ಲಡ್ಡು ಮುತ್ತ ದನ ಕಾಯ್ಕೊತ ಹೊಂಟ. ಮುಂದೆ 20 ವರ್ಷಕ್ಕೆ ಲಗ್ನ ಮಾಡ್ಬೇಕಂತ ತಯಾರು ಮಾಡಿದ್ರು. ಹೌದು, ಯಾವಾಗ ಲಗ್ನ ಮಾಡ್ಬೇಕಂತ ಮನೆಯೊಳಗ ತಾಯಿ ತಂದೆ ವಿಚಾರ ಮಾಡಿದ್ರು ನೋಡು. ಹುಟ್ಟಿರ್ತಕ್ಕಂಥ ಅರಿವಿನೇ ಬಿಚ್ಚಿ ಹೋಗುದು. ಹುಟ್ಟಿರ್ತಕ್ಕಂಥ ಅರಿವಿನೇ ಬಿಚ್ಚಿ ಹೋಗುದು. ದನ ಕಾಯ್ಲಿಕ್ಕೆ ಹೋಗ್ತಿರ್ತಕ್ಕಂಥ ತಟ್ಟನ್ನ ಮೈಯೆಲ್ಲ ಸುತ್ತಕೊಂಡು, ಹೌದು, ಅದೇ ತಟ್ಟಿನ ಮೇಲೆ ಮನೆ ಬಿಟ್ಟು ಹೊರಗೆ ಬಂದ. ಲಡ್ಡು ಮುತ್ತ ಜಗತ್ತಿನೊಳಗ ಮೌನ ಯೋಗಿ ಸರ್ವತ್ಯಾಗಿ ಆದ. ಯಾವ ಮನ್ಯಾಗ ಕಾಲಿಡ್ತಾನ ಮುತ್ತ ಲಡ್ಡು ಮುತ್ತ ಅವ್ರ ಮನೆ ಒಳಗ ಬಂಗಾರ ಹೊಯ್ಯಾರದ, ಬಂಗಾರ ಹೊಯ್ಯಾರದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಮುಂದ ಅದೇ ಲಡ್ಡು ಮುತ್ತ ಬಾಗಲಕೋಟೆ ಜಿಲ್ಲೆ ಶೇಮಿಕೇರಿ ಒಳಗ ಗುಡಿ ಕಟ್ಕೊಂಡು ಕೂತಾನ. ಜಗತ್ತಿನೊಳಗ ಮೌನ ಯೋಗಿ ಸರ್ವತ್ಯಾಗಿ ಅಂತ ಕರೆದ್ರ ಅವನಿಗೆ. ಹೌದು. ಇನ್ನು ಮುಂದಿನ ಸಂಧಿಗೆ ಮಾತಿನಿಂದ ಏನೇನಾಗ್ಯದ, ಆ ಮಾತಿನಿಂದ ಯಾರ ಮುಕ್ತಿಯನ್ನು ಹೊಂದ್ಯಾರ, ಮಾತು ಎಲ್ಲಿ ಏನೇನು ಮಾಡ್ಯಾರ ಅನ್ನತಕ್ಕಂಥದ್ದನ್ನ ಸರಜೋಡಿ ಕಲಾವಿದರು ಬಹಳಷ್ಟು ತಮ್ಮೆಲ್ಲರಿಗೂ ತಿಳಿಯುವಂಗ ಹೇಳ್ತಾರ ಅನ್ನತಕ್ಕಂಥ ಮಾತನ್ನ ಹೇಳಿ, ಈಗ ಬಹಳ ಮಾತಾಡಲಾರದೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತದ. ಸಭಾ ಶಾಂತಿ ರೀತಿಯಿಂದ ಆಲಿಸಬೇಕಂತೇಳಿ ವಿನಂತಿ. ಹೌದು.